ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗಗನವೀರು ಯೂಟ್ಯೂಬ್ ಚಾನಲ್. ಇದು ನನ್ನ ಮಿನಿ ಲಾಗ್. ಇವತ್ತು ನಾನು ಟಿಫನ್ಗೆ ಪೂರಿ ಮತ್ತು ರಾಜ್ಮಾ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಜೊತೆಗೆ ಹಾಗೆ ಟೀನೂ ಇಟ್ಟಿದ್ದೆ. ಫಸ್ಟ್ ಬೆಳಿಗ್ಗೆ ಟೀ ಕೊಟ್ಬಿಟ್ಟು ವೀರು ವರ್ಕ್ ಮಾಡ್ತಾಯಿದ್ದೆ, ಹಾಗೆ ಅವ್ರಿಗೂ ಟೀ ಮಾಡಿಕೊಟ್ಟು ಸೊ ನಾನು ನನ್ನ ಅಡುಗೆ ಕೆಲಸನ ಮಾಡ್ತಾಯಿದ್ದೆ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ರೈಸ್ ಮಾಡೋಕ್ಕಿಟ್ಟಿದ್ದೆ. ಸೊ ಅದ್ರ ಜೊತೆ ನಾನು ಬೇಗ ರಾಜ್ಮಾ ಮಾಡೋಣ ಅಂತ ಹೇಳಿಬಿಟ್ಟು ರಾಜ್ಮಾ ಜೊತೆ ಸ್ವಲ್ಪ ಚೆನ್ನಾನೂ ಇತ್ತು, ಎರಡೂ ಸೇರಿ ನಾನು ನಿನ್ನೆ ನೈಟು ನೆನೆ ಹಾಕಿದ್ದೆ. ಸೊ ಬೆಳಿಗ್ಗೆ ನಾನು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊನ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಮಸಾಲೆ ಐಟಮ್ಸ್ಗಳನ್ನೆಲ್ಲ ಹಾಕಿ ಫ್ರೈ ಮಾಡಿ ಗರಂ ಮಸಾಲ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಹಸಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕಿ ಅದನ್ನ ಫ್ರೈ ಮಾಡಿ ಅದು ತಣ್ಣಗಾದಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ನಾನೇನು ಆವಾಗಲೇ ಹೇಳೆ ನೆನೆ ಹಾಕಿದ್ನೆಲ್ಲ ನೈಟು ಅದು ಚೆನ್ನಾಗಿ ಬೆಂದಿತ್ತು. ಈ ಕಡೆ ರೈಸು ಆಗಿತ್ತು. ಸೊ ಅದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಈ ಕಡೆ ರೈಸು ಆಲ್ರೆಡಿ ಆಗಿತ್ತು. ಸೊ ಇದಕ್ಕೆ ನಾನು ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಸೊ ಹಾಗಾಗಿ ಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಂಡೆ ನಾನು. ಸೊ ಅದು ಬೆಂದಾದಮೇಲೆ ನೀಟಾಗಿ ನೋಡಿ ಫ್ರೈ ಆಗ್ತಿದೆಯಲ್ಲ, ಅದಾದಮೇಲೆ ನಾನು ಈ ಗ್ರೇವಿ ನಮಗೆ ತಿಕ್ಕಾಗಿ ಬರಬೇಕಂದ್ರೆ ನಾವು ಏನು ಮಸಾಲ ಐಟಮ್ಸ್ ಹುರ್ಕೊಂಡಿರ್ತೀವಲ್ಲ ಅದ್ರ ಜೊತೆ ನಾವು ಬೇಯಿಸಿರೋವಂಥ ರಾಜ್ಮಾ ಮತ್ತು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಗೋಡಂಬಿನ ಸ್ವಲ್ಪ ನೆನೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಗೋಡಂಬಿ ಖಾಲಿ ಆಗಿತ್ತು, ಹಾಗಾಗಿ ಹಾಕಲಿಲ್ಲ. ಗ್ರೇವಿ ನೋಡಿ ಈ ಥರ ಇದೆ. ಗ್ರೇವಿ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಬಾಣಲೆಗೆ ಎಣ್ಣೆ ಇಟ್ಬಿಟ್ಟು ಸ್ವಲ್ಪ ಜೀರಿಗೆ, ಕರಿಬೇವು, ನಾನು ಆವಾಗಲೇ ಎಲ್ಲ ಮಸಾಲ ಐಟಮ್ಸ್ ಹಾಕಿದ್ದೆ, ಹಾಗಾಗಿ ಏನೂ ಹಾಕಲಿಲ್ಲ. ಬರೀ ಈರುಳ್ಳಿ ಹಾಕಿ ಸ್ವಲ್ಪ ಪಲಾವ್ ಎಲೆ ಹಾಕಿ ಫ್ರೈ ಮಾಡಿಕೊಂಡೆ. ಸೊ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಹಸಿ ವಾಸನೆ ಹೋದ್ಮೇಲೆ ನಾನು ಆ ಗ್ರೇವಿ ಏನು ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ದೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಾನು ಆವಾಗಲೇ ಏನು ರಾಜ್ಮಾ ಮತ್ತು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ನಲ್ಲ ಕುಕ್ಕರಲ್ಲಿ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಸೊ ಇದಕ್ಕೆ ಮತ್ತೆ ನಾವು ಎಕ್ಸ್ಟ್ರಾ ಬೇಕಿದ್ದರೆ ಸ್ವಲ್ಪ ಉಪ್ಪು, ಹುಳಿ, ಖಾರ ನೋಡಿ ಹಾಕ್ಕೋಬೋದು. ಇದು ಚೆನ್ನಾಗಿ ಕುದ್ದಾದಮೇಲೆ ನಾವು ಮೇಲ್ಗಡೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕ್ತಿ. ನಿಮಗೆ ಬೇಕಂದರೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಚೆನ್ನಾಗಿ ಕುದ್ದಾದಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿದೆ. ಈ ಕಡೆ ಪೂರಿನ ಎಲ್ಲ ಹಿಟ್ಟು ನಾದ್ಕೊಂಡು ಎಣ್ಣೆ ಕಾಯೋಕ್ಕಿಟ್ಟಿದ್ದೆ. ಎಣ್ಣೆ ಕಾಯೋ ಅಷ್ಟರಲ್ಲಿ ಪೂರಿನ ಉತ್ಕೊಂಡು, ಸೊ ಈ ರೀತಿ ಉತ್ಕೊಂಡಿದ್ದೀನಿ. ನಾವು ಪೂರಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹಿಟ್ಟಿಗೆ ಸೂಜಿ ರವೆ ಹಾಕ್ಕೊಂಡ್ರಿಂದ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಪೂರಿ, ತುಂಬ ಸಾಫ್ಟಾಗಿ ಮೆತ್ತಗಾಗುತ್ತೆ. ನಾನು ಪೂರಿನ ಆದಷ್ಟು ಗೋಧಿ ಹಿಟ್ಟಿಂದಲೇ ಮಾಡೋದು, ಮೈದಾ ಹಿಟ್ಟಿಂದ ಮಾಡಲ್ಲ. ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ, ನೀವು ಒಮ್ಮೆ ಟ್ರೈ ಮಾಡಿ. ಸೊ ವೀರು ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಡು ಅವರು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಿದ್ದರು. ಅವರಿಗೆ ನಾನು ಒಂದು ಪ್ಲೇಟಲ್ಲಿ ರಾಜ್ಮಾ ಮತ್ತು ಪೂರಿ ಹಾಕ್ಕೊಟ್ಟೆ. ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ರೈಸಿಗೆ ಅದನ್ನೇ ಕಟ್ಟು ಅಂತ ಹೇಳಿದರು ಬಾಕ್ಸಿಗೆ, ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ದೆ ಗ್ರೇವಿನ. ಸೊ ಅವ್ರಿಗೆ ಬಾಕ್ಸಿಗೆ ಒಂದೆರಡು ಪೂರಿ ಇಟ್ಟು ಮತ್ತು ಲಂಚ್ ಬಾಕ್ಸಿಗೆ ರೈಸು ಮತ್ತು ಗ್ರೇವಿನ ಪ್ಯಾಕ್ ಮಾಡಿದೆ. ಇದು ನನ್ನ ಮಿನಿ ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.